ಸಿಂಧೂ ನದಿಯನ್ನು ಇಂಡಸ್ ನದಿ ಎಂದು ಕರೆದವರು ಯಾರು? ಎ. ಫ್ರೆಂಚರು, ಬಿ. ಗ್ರೀಕರು, ಸಿ. ಆಂಗ್ಲರು, ಡಿ. ಪರ್ಷಿಯನ್ನರು. ಸರಿಯಾದ ಉತ್ತರ ಬಿ. ಗ್ರೀಕರು. ಗ್ರೀಕರು ಭಾರತದೊಂದಿಗೆ ಸಂಬಂಧವನ್ನು ವೃದ್ಧಿಸುವಾಗ ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆದರು. ಮಗಧ ಇದು ಯಾವ ರಾಜ್ಯದ ಹಿಂದಿನ ಹೆಸರು? ಎ. ಬಿಹಾರ್, ಬಿ. ಒರಿಸ್ಸಾ, ಸಿ. ಕೇರಳ, ಡಿ. ದೆಹಲಿ. ಸರಿಯಾದ ಉತ್ತರ ಎ. ಬಿಹಾರ್. ಈ ರಾಜ್ಯವನ್ನು ಹಿಂದೆ ಮಗಧ ಎಂದು ಕರೆಯುತ್ತಿದ್ದರು. ಕಳಿಂಗ ಇದು ಯಾವ ರಾಜ್ಯದ ಹಿಂದಿನ ಹೆಸರು? ಎ. ಕರ್ನಾಟಕ, ಬಿ. ಒರಿಸ್ಸಾ, ಸಿ. ಪಂಜಾಬ್, ಡಿ. ದೆಹಲಿ. ಸರಿಯಾದ ಉತ್ತರ ಬಿ. ಒರಿಸ್ಸಾ. ಈ ರಾಜ್ಯವನ್ನು ಹಿಂದೆ ಕಳಿಂಗ ಎಂದು ಕರೆಯುತ್ತಿದ್ದರು. ಜೈನ ಮತದ 1ನೇ ತೀರ್ಥಂಕರ ಯಾರು? ಎ. ಋಷಭನಾಥ, ಬಿ. ಸುಮತಿ, ಸಿ. ಚಂದ್ರಪ್ರಭ, ಡಿ. ಅಭಿನಂದನ. ಸರಿಯಾದ ಉತ್ತರ ಎ. ಋಷಭನಾಥ. ಈತನು ಜೈನ ಧರ್ಮದ ಮೊದಲನೇ ತೀರ್ಥಂಕರ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಎ. 30, ಬಿ. 28, ಸಿ. 29, ಡಿ. 31. ಸರಿಯಾದ ಉತ್ತರ ಡಿ. 31. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. ಶರಾವತಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ? ಎ. ಪೂರ್ವ, ಬಿ. ಪಶ್ಚಿಮ, ಸಿ. ದಕ್ಷಿಣ, ಡಿ. ಉತ್ತರ. ಸರಿಯಾದ ಉತ್ತರ ಬಿ. ಪಶ್ಚಿಮ. ಈ ನದಿಯಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ನಿರ್ಮಾಣಗೊಂಡಿದೆ. ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ? ಎ. ಕಾವೇರಿ ನದಿ, ಬಿ. ವೇದಾವತಿ, ಸಿ. ಶರಾವತಿ, ಡಿ. ಭೀಮಾ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಶರಾವತಿ. ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಎ. ತುಮಕೂರು, ಬಿ. ಬೆಳಗಾವಿ, ಸಿ. ಬೆಂಗಳೂರು, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಡಿ. ಶಿವಮೊಗ್ಗ. ಮುತ್ಯಾಲಮಡು ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಎ. ವಿಜಯಪುರ, ಬಿ. ಮಂಡ್ಯ, ಸಿ. ಬೆಂಗಳೂರು, ಡಿ. ಮೈಸೂರು. ಸರಿಯಾದ ಉತ್ತರ ಸಿ. ಬೆಂಗಳೂರು. ಈ ಜಿಲ್ಲೆಯಲ್ಲಿ ಮುತ್ಯಾಲಮಡು ಜಲಾಶಯ ಕಂಡುಬರುತ್ತದೆ. ತುಂಗಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಎ. ಚಿಕ್ಕಮಗಳೂರು, ಬಿ. ಬಾಗಲಕೋಟೆ, ಸಿ. ಚಿತ್ರದುರ್ಗ, ಡಿ. ಶಿವಮೊಗ್ಗ. ಸರಿಯಾದ ಉತ್ತರ ಡಿ. ಶಿವಮೊಗ್ಗ.